ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 10ನೇ ಅಧ್ಯಾಯ 23ನೇಯ ಶ್ಲೋಕ. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರುಃ ಶಿಖರಿನಾಮಹಂ. 4 ವಿಷಯಗಳನ್ನು ಇಲ್ಲಿ ಹೇಳ್ತಾ ಇರೋದು. ರುದ್ರರಲ್ಲಿ ಶಿವನು ನಾನಾಗಿದ್ದೇನೆ, ಯಕ್ಷ ಮತ್ತು ರಾಕ್ಷಸರಲ್ಲಿ ಕುಬೇರನು ನಾನಾಗಿದ್ದೇನೆ, ಮತ್ತು ಅಷ್ಟವಸುಗಳಲ್ಲಿ ಅಗ್ನಿಯು ನಾನಾಗಿದ್ದೇನೆ, ಪರ್ವತಗಳಲ್ಲಿ ಮೇರು ಶಿಖರವು ನಾನಾಗಿದ್ದೇನೆ. 4 ವಿಚಾರಗಳನ್ನು ಇಲ್ಲಿ ಹೇಳಲಾಯಿತು. ಏನಿದು? ಹೀಗೆ ಅಷ್ಟವಸುಗಳು ಮತ್ತು ಯಾರವರು, ಏಕಾದಶ ರುದ್ರರು ಯಾರು ಅಂತ ಸಾಮಾನ್ಯವಾಗಿರ್ತಕ್ಕಂಥ ತಿಳುವಳಿಕೆ ಇದು, ತಿಳ್ಕೊಳ್ಬೇಕಾಗಿರುವಂಥದ್ದು. ಏಕಾದಶ ರುದ್ರರು ಅಂತ ಪ್ರಸಿದ್ಧವಾಗಿರ್ತಕ್ಕಂಥ ರುದ್ರರ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಚೈತನ್ಯ, ಅವತಾರ ಅಥವಾ ಪರ್ಯಾವತಾರಗಳು, ಪರಾವತಾರಗಳು, ಭಿನ್ನ ಭಿನ್ನ ಅವತಾರಗಳು, ವಿವಿಧವಾಗಿರ್ತಕ್ಕಂಥ ಕಾರ್ಯಕೌಶಲ್ಯಗಳಿಗೆ ಅನುಗುಣವಾಗಿರ್ತಕ್ಕಂಥ ಅನ್ವರ್ತಕ ರೂಪಗಳು, ನಾಮಗಳು. ಈ ರೀತಿಯಾಗಿರ್ತಕ್ಕಂಥ ಅವತಾರಗಳಲ್ಲಿ, ರೂಪಗಳಲ್ಲಿ ನಾನು ಶಿವನಾಗಿದ್ದೇನೆ ಅಂತ, ಹರನಾಗಿದ್ದೇನೆ ಅಂತ ಹೇಳೋದು. ಅದು ಏಕಾದಶ ರುದ್ರರು ಅಂತ ಪ್ರಸಿದ್ಧವಾಗಿದ್ದು, ಅವು ಯಾವುವು ಅಂತ ಚಿಂತನೆ ನೋಡೋಣ. ಹರ ಅಂತ ಮತ್ತೊಂದು, ಬಹುರೂಪ ಅಂತ, ತ್ರ್ಯಂಬಕ ಅಂತ, ಇನ್ನು ಅಪರಾಜಿತ ಅಂತ, ರೋಷಾಕಪಿ ಅಂತ, ಇನ್ನೊಂದು ಶಂಭು, ಮತ್ತೊಂದು ಕಪರ್ದಿ, ಇನ್ನೊಂದು ರೇವತ, ಮತ್ತೊಂದು ಮೃಗವ್ಯಾಧ ಅಂತ, ಇನ್ನೊಂದು ಸರ್ವ, ಮತ್ತೊಂದು ಕಪಾಲಿ. ಈ ರೀತಿ 11 ರುದ್ರರನ್ನ ವಿಶೇಷವಾಗಿ ಹೇಳಿರುವಂತಹದ್ದು. ಇದು ರುದ್ರ ನಮಕ ಚಮಕ ಹೇಳಬೇಕಾದಾಗ, ರುದ್ರಾಭಿಷೇಕ ಹೇಳಬೇಕಾದಾಗ ಇವುಗಳನ್ನ ಹೇಳ್ಕೊಂಡು ಹೋಗುತ್ತೆ. ಇವುಗಳ ಸ್ವರೂಪದಲ್ಲಿ ಒಂದೊಂದು ನಮಕವನ್ನ, ಒಂದೊಂದು ಚಮಕವನ್ನ ಹೇಳುವಂತ ಅದೊಂದು ಪ್ರಕ್ರಿಯೆ, ಪೂಜಾ ಪ್ರಕ್ರಿಯೆ. ಅಲ್ಲಿ ಇದನ್ನು ವಿಶೇಷವಾಗಿ ಬಳಸಲಾಗಿದೆ. ಹಾಗಾಗಿ ಈ 11 ರುದ್ರರೇನಿದಾರ ಇವರಲ್ಲಿ ಶಿವರೂಪ ನಾನಾಗಿದ್ದೀನಿ. ಶಿವಂ ಶಂಭು ಕಲ್ಯಾಣ ಮಂಗಲಂ ಅಂತ ಹೇಳ್ತೇವೆ. ಇದು ಯಾವಾಗಲೂ ಕೂಡ ಮಂಗಲವನ್ನು ಉಂಟು ಮಾಡುವಂಥದ್ದು, ಕಲ್ಯಾಣವನ್ನು ಉಂಟು ಮಾಡುವಂಥದ್ದು, ಶುಭವನ್ನು ಉಂಟು ಮಾಡುವಂಥದ್ದು. ಈ ರೀತಿ ಇರತಕ್ಕಂಥ ನನ್ನ ಸ್ವರೂಪಗಳು ಹೀಗಿದಾವೆ. ಇವುಗಳಲ್ಲಿ ನಾನು ವಿಶೇಷವಾಗಿರ್ತಕ್ಕಂಥ ಶಿವರೂಪನು ನಾನಾಗಿದ್ದೇನೆ ಅಂತ ಹೇಳಿರುವಂಥದ್ದು. ಇವುಗಳನ್ನ ವಿಶೇಷವಾಗಿ ಕಶ್ಯಪ, ಸುರಭಿ ಬದಲಾಗಿರತಕ್ಕಂಥ ಇವರಿಂದ ಕೇಳಿ ಬಂದಿರುವಂಥದ್ದು. ಪ್ರಸಿದ್ಧವಾಗಿರ್ತಕ್ಕಂಥ ಪಟ್ಟಿ ಏನಂತಂದ್ರೆ, ಅಪೈಕಪಾದ ಬಹಿರ್ಬೃದ ವಿರೂಪಾಕ್ಷ ರೈವತ ಹರಾಪ ಬಹುರೂಪ ತ್ರ್ಯಂಬಕ ಸಾವಿತ್ರ ಜಯಂತ ಪಿನಾಕಿ ಅನ್ನುವಂಥ ಈ ಶಬ್ದಗಳಿಂದ ಹೇಳಿದೆ. ಕಶ್ಯಪ ಮತ್ತು ಸುರಭಿಯ ಮಕ್ಕಳು ಅಂತ ಇವರನ್ನ ಕರೆಯುವಂತ ರೂಢಿ ಇದೆ. ಕಶ್ಯಪ ಋಷಿ ಅವರು ಮತ್ತು ಸುರಭಿ ಅಂತಕ್ಕಂಥ ಇವರೇನು ದಂಪತಿಗಳು ಅಂತ ಹೇಳಿಕೊಂಡಿದ್ರು, ಅವರಿಂದ ಈ ಮಕ್ಕಳುಗಳು ಹುಟ್ಟಿ ಬಂದಿರುವಂತಹದ್ದು. ಮನುಷ್ಯರ ಕಷ್ಟ, ರೋಗ, ಭಯ ನಿವಾರಣೆ ಮಾಡುವುದರಲ್ಲಿ ಇವರು ನಿಪುಣರು ಅಂತ ಹೇಳಿಕೊಂಡಿದ್ದಾರೆ. ಇವರಿರುವಂತ ಸ್ಥಳ ಇಂದ್ರನ ಸಭೆಯಲ್ಲಿ ಇವರು ಯಾವಾಗಲೂ ಇರುತ್ತಾರೆ ಅನ್ನುವಂಥ ಅಭಿಪ್ರಾಯವು ಕೂಡ ಇಲ್ಲಿ ಇದೆ. ಹೀಗೆ 11 ಜನರು ರುದ್ರರು ಶಿವನ 11 ಶಕ್ತಿಗಳಾಗಿ ರುದ್ರ ರೂಪರು ದುಃಖವನ್ನ ದೂರ ಮಾಡುವುದರಲ್ಲಿ ಇವರು ಸಮರ್ಥರು ಅಂತ ಹೇಳ್ಕೊಂಡಿರುವಂತ ವಿಚಾರ.
ಇನ್ನ ಅಷ್ಟ ವಸುಗಳು ಅಂತ ಏನು ಹೇಳ್ತೇವೆ, ಇವು ಎಲ್ಲಿ ನಾವು ವಾಸವಾಗಿರ್ತೇವೋ ಅದಕ್ಕೆ ವಸತೀತಿ ವಸ್ತು ಅಂತ ಹೇಳುವಂತ ವ್ಯವಹಾರದಿಂದ ಇದು ಬಂದಿರುವಂತಹದ್ದು. ಅಷ್ಟ ವಸುಗಳು ಅಂತಲೂ ಇವರನ್ನ ಸಂಪತ್ತು ಕೊಡುವವರು, ಸುಖವನ್ನು ಕೊಡುವವರು ಅಂತ ಹೇಳಿಕೊಳ್ಳುವುದರಲ್ಲಿ ಇವರು ಮುಂದೆ ಬಂದವರು. ಇವರು ಮೂಲತಃ ಅಂಶಗಳ ಅಧಿಪತಿ, ಸೃಷ್ಟಿಯ ಮೂಲ ರೂಪದ ಅಂಶದ ಅಧಿಪತಿಗಳಾಗಿ ಕಂಡು ಬಂದಂಥವರು. ಇವರನ್ನ ನಾವು ನೋಡಿದಾಗ ಆಪ, ಧ್ರುವ, ಸೋಮ, ಧರ, ಅನಿಲ, ಅನಲ, ಪ್ರತ್ಯೂಷ, ಪ್ರಭಾಸ ಅಂತ ಇವರನ್ನ ಕರೆಯಲಾಗಿದೆ. ಇವರ ಹೆಸರುಗಳು ಈ ರೀತಿ ಕಂಡು ಬಂದಿದೆ. ಇವರು ಅಸಿಷ್ಠರ ಇವರು ಮಹಾಭಾರತದಲ್ಲಿ ವಿಶೇಷವಾಗಿ ಕಂಡು ಬಂದಿರತಕ್ಕಂಥ ಒಂದು ಸಂದರ್ಭ. ವಸಿಷ್ಠ ಋಷಿಗಳ ಕಾಮಧೇನುವನ್ನು ಕದ್ದಿದ್ದಕ್ಕೆ ಶಾಪವನ್ನು ಪಡೆದರು. ಅದಕ್ಕೆ ಭೂಮಿಯಲ್ಲಿ ಮನುಷ್ಯರಾಗಿ ಇವರು ಹುಟ್ಟಿ ಬಂದರು ಅಂತ ಒಂದು ವದಂತಿ ಇದೆ, ಪೌರಾಣಿಕವಾಗಿರ್ತಕ್ಕಂಥ ಹಿನ್ನೆಲೆ ಇದೆ. ಅದರಲ್ಲಿ ಪ್ರಭಾಸ ವಸುನೆ ಭೀಷ್ಮ ಆಗಿ ಹುಟ್ಟಿ ಬಂದನು ಅಂತ ವ್ಯವಹಾರದಲ್ಲಿ ಏನು ಪೌರಾಣಿಕವಾಗಿ ಹೇಳಲಾಗಿದೆ. ವಿಶೇಷವಾಗಿ ತಂದೆ ಕಶ್ಯಪ, ತಾಯಿ ದಕ್ಷನ ಮಗಳು ವಸು ಮತ್ತು ಕೆಲಸ ಯಜ್ಞದಲ್ಲಿ ಆಹುತಿಯನ್ನು ಸ್ವೀಕರಿಸುವವರು ಅಂತ ಇವರನ್ನ ಕರೆಯಲಾಗಿದೆ. ಇವರು ಲೋಕವನ್ನ ಪಾಲನೆ ಮಾಡುವವರು, ರಕ್ಷಣೆ ಮಾಡುವವರು ಅಂತ ಹೇಳಿಕೊಂಡಿದ್ದಾರೆ. ಈ ಪ್ರಕೃತಿಯ 8 ಶಕ್ತಿಗಳು ನೀರು, ಗಾಳಿ, ಆಕಾಶ ಇಲ್ಲದೆ ಏನು ಜೀವನ ಇಲ್ಲ ಅನ್ನುವಂಥದ್ದು ಇಲ್ಲಿ ಕಂಡು ಬಂದಿರುವಂಥದ್ದು. ಈ ರೀತಿಯಾಗಿರ್ತಕ್ಕಂಥ ವಿಚಾರಗಳಲ್ಲಿ ನಾನು ಇದ್ದೇನೆ ಅರ್ಜುನ ಅಂತ ಹೇಳಿ, ಆಮೇಲೆ ಮೇರು ಪರ್ವತಗಳಲ್ಲೆಲ್ಲ ಈ ಪರ್ವತಗಳಲ್ಲೆಲ್ಲ ಮೇರು ಪರ್ವತವಾಗಿದ್ದೇನೆ, ಮೇರು ಪರ್ವತವು ನಾನಾಗಿದ್ದೇನೆ. ಇನ್ನು ಯಕ್ಷ, ಗಂಧರ್ವ ಮೊದಲಾದವರು ಏನಿದಾರ ಇವರಲ್ಲಿ ನಾನು ಕುಬೇರನಾಗಿದ್ದೇನೆ ಅಂತ ಹೇಳಿರುವಂಥದ್ದು ಇಲ್ಲಿದೆ. ವಿಶೇಷವಾಗಿ ತಿಳಿಯೋಣ. ಹರಿ ಓಂ ತತ್ಸತ್.